ಮಿತ್ರರೇ ನಮಸ್ಕಾರ. ನೀಟ್ ಪೇಪರ್ ಲೀಕ್ ವಿಚಾರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಸರ್ಕಾರಕ್ಕೆ ಪ್ರಪ್ರಥಮವಾದಂತಹ ಜಯ ಸಿಕ್ಕಿದೆ. ಜೊತೆಗೆ ಕಳೆದ ರಾತ್ರಿ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೆದಿದ್ದಾವೆ. ಮಧ್ಯರಾತ್ರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಂದ್ಬಿಟ್ಟು ಸೆಲ್ಫಿ ವಿಡಿಯೋ ಮಾಡಿ ದೇಶಕ್ಕೊಂದು ಸಂದೇಶ ಕೊಟ್ಟಿದ್ದಾರೆ. ನಿನ್ನೆ ಒಂದೇ ದಿನ ಪ್ರಧಾನಿ ಎರಡೆರಡು ಬಾರಿ ದೇಶದ ಜನರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಕಳೆದ 12 ವರ್ಷದಲ್ಲಿ ನಾವು ಇದನ್ನು ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಸರ್ಕಾರ ಅಂತಹ ಹೆಜ್ಜೆಗಳನ್ನು ಇಡ್ತಾ ಇದೆ. ಇನ್ನೊಂದು ಕಡೆ ಸೋನಂ ವಾಂಗ್ಚುಕ್ 26 ದಿನಗಳಿಂದ ಉಪವಾಸ ಮಾಡ್ತಾ ಇದ್ದಂತಹ ಹೋರಾಟಗಾರ ನಿನ್ನೆ ಉಪವಾಸವನ್ನು ಅಂತ್ಯ ಮಾಡಿದ್ದಾರೆ. ಆ ಅಂತ್ಯ ಮಾಡಿಸಿದ್ದು ಯಾರು ಕೇಳಿದ್ರೆ ಸರ್ಕಾರದ 2 ಸಚಿವರುಗಳು ಮಧ್ಯರಾತ್ರಿ ಆಸ್ಪತ್ರೆಗೆ ಹೋಗಿ ಅವರಿಗೆ ಜ್ಯೂಸ್ ಕುಡಿಸಿದ್ದಾರೆ. ಇದರ ನಡುವೆ ಸಿಜೆಪಿ ಜೊತೆಗೆ ಸರ್ಕಾರ ಮಾತುಕತೆಗೆ ಸಿದ್ಧ ಆಗಿದೆ. ಆದರೆ ಸಿಜೆಪಿ ಅವರು ಹೇಳ್ತಾ ಇದ್ದಾರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ಕೂಡ ನಮ್ಮ ಪ್ರತಿಭಟನೆ ನಿಲ್ಲೋದಿಲ್ಲ ಅಂತ. ಇನ್ನೊಂದು ಕಡೆ ವಿದ್ಯಾರ್ಥಿಗಳು ಬೀದಿಯಲ್ಲಿರುವಾಗ ನಾನೂ ಕೂಡ ಬೀದಿಯಲ್ಲಿರ್ತೀನಿ ಅಂತ ರಾಹುಲ್ ಗಾಂಧಿ ಕೂಡ ಕಳೆದ ರಾತ್ರಿ ಬೀದಿಗೆ ಬಂದ್ಬಿಟ್ಟಿದ್ರು. ಈ ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ವಿವರಿಸ್ತೀನಿ. ತೀರಾ ಇಂಪಾರ್ಟೆಂಟ್ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳಾಗಿದ್ದಾವೆ. ಮುಂದೇನಾಗುತ್ತೆ ಅನ್ನೋದಕ್ಕೆ ಕೆಲವೊಂದಷ್ಟು ಸುಳಿವುಗಳು ಕೂಡ ಸಿಕ್ಕಿದೆ. ಅದನ್ನೆಲ್ಲ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಗುರುವಾರ ರಾತ್ರಿ ಅಂದರೆ ಜುಲೈ 23ರ ರಾತ್ರಿ 11:52 ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೆಲ್ಫಿ ವಿಡಿಯೋ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಪ್ರಧಾನಿ ಹೇಳ್ತಾರೆ, ನೀಟ್ ಪೇಪರ್ ಲೀಕ್ ವಿಚಾರ ಇದೆಯಲ್ಲ, ಇದನ್ನ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ನಾವಿದನ್ನು ಸುಮ್ಮನೆ ಬಿಟ್ಟಿಲ್ಲ. ನಮಗೆ ವಿದ್ಯಾರ್ಥಿಗಳ ಹಿತ ಇದೆಯಲ್ಲ, ಇದು ಸಣ್ಣ ವಿಚಾರ ಅಲ್ಲ. ಹೀಗಾಗಿ ನಾನು ಈಗಾಗಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ನಿರ್ಧಾರ ಮಾಡಾಗಿದೆ. ಜೊತೆಗೆ ಜುಲೈ 24 ಅಂದರೆ ಶುಕ್ರವಾರವೇ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಪೇಪರ್ ಲೀಕ್ ವಿಚಾರವಾಗಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ತೀನಿ ಹೀಗಂತ ಘೋಷಣೆ ಮಾಡಿದ್ದಾರೆ. ಹಾಗೆ ಇದೊಂದು ಸಣ್ಣ ವಿಷಯ ಅಲ್ಲ. ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬಗಳಿಗೆ ದೊಡ್ಡ ನೋವುಂಟು ಮಾಡಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತಹ ಸಂದರ್ಭದಲ್ಲಿ ನಮ್ಮ ಮೊದಲ ಆದ್ಯತೆ ಯಾವುದಾಗಿತ್ತು ಕೇಳಿದ್ರೆ ವಿದ್ಯಾರ್ಥಿಗಳ 1 ವರ್ಷದ ಶೈಕ್ಷಣಿಕ ಬದುಕು ಹಾಳಾಗಬಾರದು, ಅವರಿಗೆ ಅದಕ್ಕೇನು ತೊಡಕಾಗಬಾರದು ಅಂತ ಆದಷ್ಟು ಶೀಘ್ರದಲ್ಲಿ ಮರುಪರೀಕ್ಷೆಗೆ ನಾವು ನಿರ್ಧಾರ ಮಾಡಿದ್ವಿ. ಕಡಿಮೆ ಸಮಯದಲ್ಲಿ ಅದನ್ನು ಮಾಡಿ ಮುಗಿಸಿದ್ವಿ. ಅದು ಆ ಸಂದರ್ಭಕ್ಕೆ ಅತ್ಯಂತ ಅಗತ್ಯವಾಗಿತ್ತು. ಸದ್ಯ ತಪ್ಪಿತಸ್ಥರ ಬಂಧನ ಆಗಿದೆ. ಹಾಗಂತ ಅಷ್ಟಕ್ಕೆ ನಾವು ಸುಮ್ಮನಾಗೋದಿಲ್ಲ. ಇದರ ಕುರಿತಾಗಿ ಕಾನೂನಾತ್ಮಕವಾಗಿ ಕೆಲವೊಂದಷ್ಟು ಬದಲಾವಣೆಗಳನ್ನು ತರ್ತೀವಿ ಎನ್ನುವಂತಹ ಸುಳಿವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸೆಲ್ಫಿ ವಿಡಿಯೋದಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಈ ಕಾನೂನು ಇದೆಯಲ್ಲ, ಇದು ಮಳೆಗಾಲದ ಅಧಿವೇಶನದಲ್ಲೇ ಪಾಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಪ್ರಧಾನಿ ಅವರಿಂದ ಭರವಸೆ ಸಿಕ್ಕಿದ್ದು ಒಂದು ಕಡೆ. ಇನ್ನೊಂದು ಕಡೆಯಲ್ಲಿ ಕೇಂದ್ರ ಸಚಿವರಾದಂತಹ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಇಬ್ಬರೂ ಸಹ ಸೋನಂ ವಾಂಗ್ಚುಕ್ ಇರುವಂತಹ ಆಸ್ಪತ್ರೆಗೆ ತೆರಳಿದ್ರು. ಅದು ಕೂಡ ಮಧ್ಯರಾತ್ರಿಯಲ್ಲಿ. ಸೋನಂ ವಾಂಗ್ಚುಕ್ಗೆ ಸರ್ಕಾರ ಲಿಖಿತ ರೂಪದಲ್ಲಿ ಕೆಲವೊಂದಷ್ಟು ಭರವಸೆಗಳನ್ನು ಕೊಡ್ತು. ಅದಾಗ್ತಿದ್ದ ಹಾಗೆ ಸೋನಂ ವಾಂಗ್ಚುಕ್ ಉಪವಾಸವನ್ನು ಅಂತ್ಯ ಮಾಡಿದ್ದಾರೆ. ಸೋನಂ ವಾಂಗ್ಚುಕ್ ಕಳೆದ 26 ದಿನಗಳಿಂದ ಉಪವಾಸ ನಡೆಸ್ತಾ ಇದ್ರು. ಸರ್ಕಾರ ಕೂಡ ಅವರ ಜೊತೆಗೆ ಮಾತುಕತೆಗೆ ಪ್ರಯತ್ನವನ್ನು ನಡೆಸಿತ್ತು. ಆದರೆ ಕೆಲವೊಂದಷ್ಟು ಬೇಡಿಕೆಗಳನ್ನು ಸೋನಂ ವಾಂಗ್ಚುಕ್ ಸಲ್ಲಿಸಿದ್ರು. ಜೊತೆಗೆ ಲಿಖಿತ ರೂಪದಲ್ಲಿ ಭರವಸೆ ಬೇಕು ಅಂತ ಕೇಳಿದ್ರು. ಮಧ್ಯರಾತ್ರಿಯೇ ಸರ್ಕಾರದ ಮಂತ್ರಿಗಳು ಆ ಲಿಖಿತ ರೂಪದ ಭರವಸೆಗಳನ್ನು ಕೊಟ್ಟಿದ್ದು ಮಾತ್ರ ಅಲ್ಲದೆ ಸೋನಂ ವಾಂಗ್ಚುಕ್ಗೆ ಜ್ಯೂಸ್ ಅನ್ನು ಕುಡಿಸುವ ಮೂಲಕ ಅವರ ಉಪವಾಸವನ್ನು ಅಂತ್ಯ ಮಾಡಿದ್ದಾರೆ. ಸರ್ಕಾರದ ಭರವಸೆಗಳಲ್ಲಿ ಏನಿದೆ ಕೇಳಿದ್ರೆ ಪೇಪರ್ ಲೀಕ್ ಕುರಿತಾಗಿ ಕಠಿಣ ಕ್ರಮ, ಮುಂದೆ ಇದು ಮರುಕಳಿಸದಂತಹ ವ್ಯವಸ್ಥೆಯನ್ನು ರಚಿಸುವಂತಹದ್ದು. ಎರಡನೆಯದಾಗಿ ನೀಟ್ ವಿಚಾರದಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತಲ್ಲ, ಅವರಿಗೆ ಪರಿಹಾರ ಕೊಡುವ ವಿಚಾರದಲ್ಲಿ ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆ. ಜೊತೆಗೆ ಸೋನಂ ವಾಂಗ್ಚುಕ್ ಇತ್ತೀಚೆಗೆ ಇನ್ನೊಂದು ಬೇಡಿಕೆಯನ್ನ ಇಟ್ಟಿದ್ರು. ಈ ಸಂಸತ್ ಚಲೋ ಹೋರಾಟದಲ್ಲಿ ಕೆಲ ವಿದ್ಯಾರ್ಥಿಗಳ ಮೇಲೆ ಕೇಸ್ಗಳಾಗಿದ್ದಾವೆ, ಅದನ್ನು ವಾಪಸ್ ಪಡಿಬೇಕು ಅಂತ. ಆದರೆ ಸರ್ಕಾರ ಇದಕ್ಕೆ ಕಂಪ್ಲೀಟ್ ಆಗಿ ಒಪ್ಕೊಂಡಿಲ್ಲ. ಯಾರೆಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು, ಅನಗತ್ಯವಾಗಿ ಕೇಸ್ ಹಾಕಲಾಗಿದೆಯೋ ಅಂತಹ ಕೇಸ್ಗಳನ್ನು ವಾಪಸ್ ಪಡಿತೀವಿ, ಯಾವುದೇ ವಿದ್ಯಾರ್ಥಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಿಲ್ಲ. ಆದರೆ ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಲ್ಲಿ ಭಾಗಿಯಾಗಿದ್ರೋ, ಪೊಲೀಸರ ಮೇಲೆ ಹಲ್ಲೆ ಮಾಡಿದಾರೋ, ವಿದ್ಯಾರ್ಥಿಗಳಲ್ಲವೋ ಅಂಥವರ ಮೇಲೆ ಕ್ರಮ ಕೈಗೊಳ್ಳೋದ್ರಿಂದ ಸರ್ಕಾರ ಹಿಂದೆ ಹೆಜ್ಜೆ ಇಟ್ಟಿಲ್ಲ. ಅದೇನೇ ಆಗಲಿ, ಸರ್ಕಾರ ಒಂದಷ್ಟು ಭರವಸೆಗಳನ್ನು ಕೊಡ್ತು. ಸೋನಂ ವಾಂಗ್ಚುಕ್ ಅದನ್ನು ಒಪ್ಕೊಂಡ್ರು. ಅಂತಿಮವಾಗಿ ಉಪವಾಸ ಅಂತ್ಯ ಆಯಿತು. ಒಂದು ರೀತಿಯಲ್ಲಿ ಇದು ಸರ್ಕಾರದ ಮಾಸ್ಟರ್ ಸ್ಟ್ರೋಕ್. ಯಾಕೆ ಗೊತ್ತಾ? ಸೋನಂ ವಾಂಗ್ಚುಕ್ ಉಪವಾಸ ಅಂತ್ಯಗೊಳಿಸಿದ್ರೂ ಕೂಡ ಕಾಕ್ರೋಚ್ ಪಾರ್ಟಿ ತನ್ನ ವಿಭಿನ್ನ ನಿಲುವನ್ನು ತೆಗೆದುಕೊಂಡಿದೆ. ಉಪವಾಸ ಅಂತ್ಯಗೊಳಿಸಿದ್ದನ್ನು ಸ್ವಾಗತ ಮಾಡಿದೆ. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಆ ಅಭಿಜಿತ್ ದೀಪ್ಗೆ ಹೇಳಿಕೆ ಕೊಟ್ಟಿದ್ದಾನೆ. ಮಿತ್ರರೇ, ನಾನು ಹಲವು ಬಾರಿ ನಿಮಗೆ ಹೇಳಿದ್ದೀನಿ, ಈ ಹೋರಾಟ ದಿಕ್ಕು ತಪ್ಪುವಂತಹದ್ದೇ ಹೀಗೆ. ಅವರಲ್ಲಿರುವಂತಹ ಒಗ್ಗಟ್ಟನ್ನು ಒಡೆಯುವಂತಹದ್ದೇ ಸರ್ಕಾರಕ್ಕೆ ದೊಡ್ಡ ಕೆಲಸ. ಅದರಲ್ಲಿ ಯಶಸ್ವಿ ಆಗಿದ್ದೇ ಆದರೆ ಎಂತಹ ದೊಡ್ಡ ಹೋರಾಟಗಳು ಕೂಡ ಸರ್ಕಾರವನ್ನು ಅಲುಗಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಸರ್ಕಾರ ಅದರಲ್ಲಿ ಒಂದು ಹಂತಕ್ಕೆ ಯಶಸ್ವಿಯಾಗಿದೆ. ಸೋನಂ ವಾಂಗ್ಚುಕ್ ಉಪವಾಸ ಅಂತ್ಯ ಆಗ್ತಿದ್ದ ಹಾಗೆ ಸಿಜೆಪಿಯು ಕೂಡ ಸೋನಂ ವಾಂಗ್ಚುಕ್ರನ್ನು ಅನುಸರಿಸ್ತೀವಿ, ಅವ್ರು ಹೇಳಿದ್ದಕ್ಕೆ ನಮ್ಮ ಜೈ ಅಂತ ಹೇಳ್ತಾ ಇಲ್ಲ. ಅವರು ವಿಭಿನ್ನ ದಾರಿಯನ್ನು ತುಳಿತಾ ಇದ್ದಾರೆ. ಅಲ್ಲಿಗೆ ಅವರಿಬ್ಬರ ನಡುವೆ ಕಂದಕ ಮೂಡಿದೆ. ಇನ್ನೊಂದು ಕಡೆ ಮೇಜರ್ ಡೆವಲಪ್ಮೆಂಟ್ ಏನು ಕೇಳಿದ್ರೆ
ಈ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿಯ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ಇದಾನಲ್ಲ, ಅವನನ್ನ ಆಮ್ ಆದ್ಮಿ ಪಕ್ಷ ಸ್ವಲ್ಪ ಬದಿಗೆ ಸರಿಸುವಂತೆ ಕಾಣ್ತಾ ಇದೆ. ಅದು ಹೇಗೆ ಕೇಳಿದ್ರೆ, ದಿಢೀರಂತ ಈ ಸಿಜೆಪಿ ಪಾರ್ಟಿಯಲ್ಲಿ ಅಶುತೋಷ್ ರಾಂಕ ಹೆಚ್ಚು ಮುನ್ನೆಲೆಗೆ ಬರ್ತಾ ಇದ್ದಾನೆ. ಎಲ್ಲ ನೀತಿ ನಿರ್ಧಾರಗಳನ್ನು ಅವನೇ ನೋಡ್ಕೊಳ್ತಾ ಇದ್ದಾನೆ. ಈ ಅಶುತೋಷ್ ರಾಂಕ ಅರವಿಂದ್ ಕೇಜ್ರಿವಾಲ್ರ ರೈಟ್ ಹ್ಯಾಂಡ್. ಅಲ್ಲೂ ಕೂಡ ಗೊಂದಲ ಮೂಡ್ತಾ ಇದೆ. ಇನ್ನೊಂದು ವಿಚಾರ ನಿಮಗೆಲ್ಲ ಗೊತ್ತೇ ಇದೆ, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಈ ಕ್ರೆಡಿಟ್ ವಾರ್ ಆಗ್ತಾ ಇದೆ. ಕಾಂಗ್ರೆಸ್ನವರು ಈ ಪ್ರತಿಭಟನೆಯನ್ನ ಭ್ರಷ್ಟಾಚಾರ ವಿರೋಧಿ ಭಾರತ 2.0 ಅಂದ್ರೆ ಅಣ್ಣಾ ಹಜಾರೆ ಮಾಡಿದ್ರಲ್ಲ ಹೋರಾಟ, ಅದೇ ಮಾದರಿಯ ಹೋರಾಟ ಮೋದಿಯ ವಿರುದ್ಧ ಆಗ್ತಾ ಇದೆ ಅಂತ ಬಿಂಬಿಸೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಯತ್ನ ಮಾಡಿದ್ರು. ಸಂಸತ್ ಚಲೋದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ರೀತಿಯ ಪ್ರಯತ್ನ ಆಗಿತ್ತು. ಆದ್ರೆ ಈಗ ಆಮ್ ಆದ್ಮಿ ಪಕ್ಷದವರು ಹೇಳ್ತಾ ಇದ್ದಾರೆ, ಅವತ್ತು ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರ ವಿರೋಧಿ ಭಾರತ ಹೋರಾಟವನ್ನ ಇದೇ ಕಾಂಗ್ರೆಸ್ನವರು ಇದು RSS ನ ಹೋರಾಟ, ಇದರ ಹಿಂದೆ ಬಿಜೆಪಿ ಇದೆ, ಈ ರೀತಿಯಾಗಿ ಬಿಂಬಿಸೋದಕ್ಕೆ ಯತ್ನ ಮಾಡಿದ್ರು. ತೀರಾ ಇತ್ತೀಚಿನವರೆಗೂ ಕೂಡ ಕಾಂಗ್ರೆಸ್ ಇದನ್ನೇ ಪ್ರತಿಪಾದನೆ ಮಾಡ್ತಾ ಇತ್ತು. ಅದೊಂದು ನ್ಯಾಚುರಲ್ ಆದಂತಹ ಹೋರಾಟ, ಅದು ಆರ್ಗ್ಯಾನಿಕ್ ಆಗಿ ಮೂಡಿ ಬಂದಂತಹ ಹೋರಾಟ ಅಂತ ಕಾಂಗ್ರೆಸ್ ಯಾವತ್ತೂ ಕೂಡ ಪರಿಗಣಿಸಿರಲಿಲ್ಲ. ಅಂತಹವರು ಈಗ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಹೋರಾಟ ಅನ್ನುವ ಕಾರಣಕ್ಕೋಸ್ಕರವಾಗಿ ಇಡೀ ಪ್ರತಿಭಟನೆಯನ್ನು ಹೈಜಾಕ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅಂತ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಅನ್ನು ದೂರ್ತಾ ಇದೆ. ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ರನ್ನ ಕಾಂಗ್ರೆಸ್ ಪಕ್ಷದವರು ಹತ್ರಕ್ಕೂ ಸೇರಿಸ್ತಾ ಇಲ್ಲ. ರಾಹುಲ್ ಗಾಂಧಿಯದ್ದು ಟೋಟಲಿ ವಿಭಿನ್ನ ನಿಲುವು. ನಿನ್ನೆ ಇಷ್ಟೆಲ್ಲ ಆಗ್ತಿದ್ದ ಹಾಗೆ ರಾಹುಲ್ ಗಾಂಧಿ ಕಳೆದ ರಾತ್ರಿಯೂ ಕೂಡ ಒಂದು ಡ್ರಾಮಾ ಮಾಡಿಬಿಟ್ರು. ಅದೇನು ಕೇಳಿದ್ರೆ, ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಬೀದಿಯಲ್ಲಿದ್ದಾರೆ, ಇಂತಹ ಸಂದರ್ಭದಲ್ಲಿ ನಾನು ಮನೆಯಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಗಾಂಧಿ ಸ್ಮೃತಿವನಕ್ಕೆ ಭೇಟಿ ಕೊಟ್ಟರು. ಒಂದು 100ರಿಂದ 120 ಸಂಸದರನ್ನ ಕರ್ಕೊಂಡು ಹೋಗಿ ಅಲ್ಲೊಂದು ಪ್ರತಿಭಟನೆಯನ್ನ ಮಾಡಿದ್ರು. ರಾಹುಲ್ ಗಾಂಧಿಯ ಈ ಹೋರಾಟ ಇದೆಯಲ್ಲ, ಇದನ್ನ ಆಮ್ ಆದ್ಮಿ ಪಕ್ಷ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಆಮ್ ಆದ್ಮಿ ಪಕ್ಷಕ್ಕೆ ಏನು ಅನ್ನಿಸ್ತಾ ಇದೆ ಗೊತ್ತಾ, ಸರ್ಕಾರದವರು ಕಾಂಗ್ರೆಸ್ಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಸರ್ಕಾರದವರು ಕಾಂಗ್ರೆಸ್ ಅನ್ನ ಯಶಸ್ವಿಯಾಗಿ ಬಳಸ್ಕೊಳ್ತಾ ಇದ್ದಾರೆ, ಆದ್ರೆ ಕಾಂಗ್ರೆಸ್ನವರಿಗೆ ಇದು ಗೊತ್ತಾಗ್ತಾ ಇಲ್ಲ ಅಂತ ಅವರ ಆರೋಪವೇ ಅದು. ಒಂದು ಹಂತದಲ್ಲಿ ಅದು ಸತ್ಯ ಕೂಡ ಹೌದು. ಕೇಳೋದಕ್ಕೆ ಸ್ವಲ್ಪ ಆಶ್ಚರ್ಯ ಆದರೂ ಕೂಡ ಸರ್ಕಾರದ ಪ್ಲಾನಿಂಗ್ನ ಭಾಗ ಅದು. ಯಾಕೆ ಗೊತ್ತಾ, ಇವತ್ತು ವಿದ್ಯಾರ್ಥಿಗಳೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟಗಾರರು ಬೀದಿಯಲ್ಲಿದ್ದಾರೆ ಅಂತಂದ್ರೆ ಸರ್ಕಾರಕ್ಕೆ ಒತ್ತಡ ಜಾಸ್ತಿ. ಅದೇ ರಾಹುಲ್ ಗಾಂಧಿ ಅದಕ್ಕೆ ತದ್ವಿರುದ್ಧವಾಗಿ ತನ್ನದೇ ಆದಂತಹ ಒಂದು ಹೋರಾಟವನ್ನ ಸಂಸತ್ನ ಒಳಗೆ ಹೊರಗೆ ಎಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ರಾಜಕೀಯ ಹೋರಾಟ ಆಗಿರುತ್ತೆ. ಯಾವುದೇ ಸರ್ಕಾರಕ್ಕೆ ರಾಜಕೀಯ ಹೋರಾಟವನ್ನ ಎದುರಿಸುವಂತಹದ್ದು ಬಹಳ ಈಸಿ. ಹೋರಾಟಗಾರರಲ್ಲಿ ಹೆಚ್ಚು ಗುಂಪುಗಳಾದ್ರೆ ಸರ್ಕಾರ ಅದನ್ನ ಭೇದಿಸುವಂತಹದ್ದು ಕೂಡ ಈಸಿ. ಹೀಗಾಗಿ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ಸರ್ಕಾರ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಉತ್ತೇಜನ ಕೊಡ್ತಾ ಇದೆ. ಇಲ್ಲದೆ ಹೋದ್ರೆ ಲೋಕಸಭಾ ಅಧಿವೇಶನ ಆರಂಭವಾಗಿ 4 ದಿನ ಮುಗಿದು ಹೋಗಿದೆ, ಇವತ್ತು 5ನೇ ದಿನ. 5ನೇ ದಿನವೂ ಕೂಡ ಸರ್ಕಾರಕ್ಕೆ ಸೆಷನ್ ಅನ್ನ ನಡೆಸೋದಕ್ಕೆ ಅಷ್ಟೊಂದು ಉತ್ಸಾಹ ಇಲ್ಲ. ಲೋಕಸಭೆಯ ಸೆಷನ್ ಆರಂಭವಾಗಿ ಕೇವಲ 1 ನಿಮಿಷದ ಒಳಗಾಗಿ ಸ್ಪೀಕರ್ ಕಲಾಪವನ್ನು ಮುಂದೂಡಿದ್ರು. ಇದು ಕೂಡ ಸರ್ಕಾರದ ಒಂದು ತಂತ್ರಗಾರಿಕೆಯ ಭಾಗವೇ. ಮಿತ್ರರೇ, ಇದನ್ನೆಲ್ಲ ನಾನು ಹೇಳಿದಂತಹ ಸಂದರ್ಭದಲ್ಲಿ ಕೆಲವರು ಕಾಮೆಂಟ್ ಹಾಕ್ತಾರೆ, ಹಾಗಾದರೆ ಸರ್ಕಾರಕ್ಕೆ ಇದೆಲ್ಲ ಗೊತ್ತಾಗಿರಲಿಲ್ವಾ? ಪ್ರತಿಭಟನೆಯನ್ನು ಇಷ್ಟೊಂದು ಬೆಳೆಯೋದಕ್ಕೆ ಬಿಟ್ಟಿದ್ಯಾಕೆ? ಎಂತೆಂತಹ ಬಿಲ್ಗಳನ್ನೆಲ್ಲ ಇವರು ಹ್ಯಾಂಡಲ್ ಮಾಡಿದ್ದಾರೆ, ಆರ್ಟಿಕಲ್ 370ಯನ್ನೇ ಅಷ್ಟು ಈಸಿಯಾಗಿ ರದ್ದು ಮಾಡಿದ್ದಾರೆ. ಈ ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಚಾರದಲ್ಲಿ ಸರ್ಕಾರ ಯಾಕೆ ಎಡವಿತು ಅಂತ ಈ ವಿಚಾರದಲ್ಲಿ ತೀರಾ ಹಾನೆಸ್ಟ್ ಉತ್ತರವನ್ನು ಕೊಡಬೇಕು ಅಂತಂದರೆ, ಸರ್ಕಾರಕ್ಕೆ ಇದೆಲ್ಲ ಗೊತ್ತಿಲ್ಲ ಅಂತಲ್ಲ, ಅವರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿತ್ತು. ಆದರೆ ಇದರ ಹಿಂದೆ ರೋಚಕವಾದಂತಹ ಒಂದು ತಂತ್ರಗಾರಿಕೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಈ ಸಂದರ್ಭದಲ್ಲಿ ಡಿಸ್ಕಸ್ ಮಾಡುವಂತಹದ್ದು ಸೂಕ್ತ ಅಲ್ಲ. ಒಂದು 4 ದಿನ ಹೋಗ್ಲಿ, ಇದರ ಇಡೀ ರಣತಂತ್ರವನ್ನ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಯಾವಾಗಲೂ ಕೂಡ ಅಷ್ಟೇ, ಈಗ ಒಂದು ಪ್ರೆಷರ್ ಕುಕ್ಕರ್ನಲ್ಲಿ ಏರ್ ಪಾಸ್ ಆಗ್ತಾನೆ ಇರಬೇಕು, ಅದು ಸೀಟಿ ಹೊಡಿತಾ ಇರಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ, ಬಿಸಿ ಹೆಚ್ಚಾದಂತೆ ಬ್ಲಾಸ್ಟ್ ಆಗಿಬಿಡುತ್ತೆ. ಸರ್ಕಾರವೂ ಕೂಡ ಈಗ ಪ್ರೆಷರ್ ಅನ್ನು ರಿಲೀಸ್ ಮಾಡ್ತಾ ಇದೆ. ಹೀಗೆಲ್ಲ ನಿಮಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟರೆ ಈ ವಿಚಾರ ಅರ್ಥ ಆಗೋದಿಲ್ಲ. ಮುಂದೊಂದು ಸಂದರ್ಭದಲ್ಲಿ ವಿವರ ಕೊಡ್ತೀನಿ. ಈಗ ಮಿತ್ರರೇ, ಈ ನೀಟ್ ವಿಚಾರದಲ್ಲಿ ಸರ್ಕಾರ ಮೊದಲ ತಲೆದಂಡವನ್ನ ಮಾಡಿದೆ. ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯನ್ನ ಎತ್ತಂಗಡಿ ಮಾಡಿದೆ. ವಿನೀತ್ ಜೋಶಿ ಈ ಹಿಂದೆ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳಾಗಿದ್ರು. ಅವರ ಬದಲಿಗೆ ಹಿರಿಯ IAS ಅಧಿಕಾರಿ ಆಗಿರುವಂತಹ ನರೇಶ್ ಪಾಲ್ ಗಂಗ್ವಾರ್ ಅವರನ್ನ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಜೊತೆಗೆ ಇವತ್ತು ನರೇಂದ್ರ ಮೋದಿ ಅವರು ಈ ಕುರಿತಾಗಿ ಕ್ಯಾಬಿನೆಟ್ ಡಿಸಿಷನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಸರ್ಕಾರ ಇಲ್ಲಿ ಏನು ಅಪ್ರೋಚ್ ಮಾಡ್ತಾ ಇದೆ ಅಂತಂದರೆ, ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ, ಯಾರ ಮಾತನ್ನು ಕೇಳೋದಿಲ್ಲ, ತಾನು ನಡೆದಿದ್ದೇ ಹಾದಿ ಅಂತ ಸರ್ಕಾರ ಹೋಗ್ತಾ ಇದೆ. ಒಂದು ರೀತಿಯಲ್ಲಿ ಅಹಂಕಾರಿ ಸರ್ಕಾರ, ಈ ರೀತಿಯಾಗಿ ಬಿಂಬಿಸೋದಕ್ಕೆ ಯತ್ನ ಮಾಡಲಾಗ್ತಾ ಇತ್ತಲ್ಲ, ಆ ರೀತಿಯಾಗಿ ಸರ್ಕಾರ ಇಲ್ಲ. ನಾವು ಎಲ್ಲರ ಮಾತನ್ನು ಕೇಳ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ರಾತ್ರಿ 12 ಗಂಟೆಗೂ ಕೂಡ ವಿಡಿಯೋ ಸಂದೇಶವನ್ನು ಕೊಡ್ತಾರೆ. ಅಂದರೆ ಆ ಮಟ್ಟಿಗೆ ನಾವು ಬದ್ಧರಾಗಿದ್ದೀವಿ ಅನ್ನುವ ರೀತಿಯಲ್ಲಿ ಸರ್ಕಾರ ಹೊರಟಿದೆ. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ವಿಚಾರ ಎಲ್ಲಿಗೆ ಬಂತು ಕೇಳಿದ್ರೆ, ಆ ವಿಚಾರದಲ್ಲಿ ಸರ್ಕಾರ ಈಗಲೂ ಕೂಡ ತನ್ನ ನಿರ್ಧಾರಕ್ಕೆ ಬದ್ಧವಾದಂತೆ ಕಂಡು ಬರ್ತಾ ಇದೆ. ಪ್ರಧಾನರ ರಾಜೀನಾಮೆಯನ್ನು ಪಡೆಯುವಂತಹ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಮೊದಲನೇದಾಗಿ ಸೋನಂ ವಾಂಗ್ಚುಕ್ಗೆ ಕೊಟ್ಟಂತಹ ಭರವಸೆಯಲ್ಲೂ ಕೂಡ ಆ ವಿಚಾರ ಪ್ರಸ್ತಾಪ ಆಗಿಲ್ಲ. ಸೋನಂ ವಾಂಗ್ಚುಕ್ ಕೂಡ ಆ ವಿಚಾರವನ್ನು ಮತ್ತೆಲ್ಲೂ ಕೂಡ ಹೇಳೇ ಇಲ್ಲ. ಆದರೆ ಕಾಕ್ರೋಚ್ ಜನತಾ ಪಾರ್ಟಿಯವರು ಹೇಳ್ತಾ ಇದ್ದಾರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗದ ಹೊರತು ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತ.
ಈ ನಡುವೆ ಇವತ್ತು ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಸರ್ಕಾರ ಮತ್ತು ವಿದ್ಯಾರ್ಥಿಗಳ ನಡುವೆ ಮಾತುಕತೆ ಇದೆ. ಇದು 2ನೇ ಹಂತದ ಮಾತುಕತೆ. ಈ ಹಿಂದೆ JP ನಡ್ಡಾ ನಿವಾಸಕ್ಕೆ ಇಬ್ರು ಹೋಗ್ಬಿಟ್ಟಿದ್ರು. ಅಲ್ಲಿ ಸರ್ಕಾರಕ್ಕೊಂದು ಮನವಿ ಪತ್ರವನ್ನು ಅವರು ಕೊಟ್ಟರು, ಸರ್ಕಾರ ಅದನ್ನು ಸ್ವೀಕರಿಸಿತ್ತು. ಇವತ್ತು ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ. ಸರ್ಕಾರ ಒಂದಷ್ಟು ಆಫರ್ಗಳನ್ನು ಕೊಡುವಂತಹ ಸಾಧ್ಯತೆಗಳಿದಾವೆ. ಅದಕ್ಕೆ CJP ಹೇಳ್ತಾ ಇದೆ, ಅವ್ರು ಏನೇ ಆಫರ್ ಕೊಟ್ಟರು, ಏನೇ ಮಾಡಿದ್ರು ಕೂಡ ನಾವು ಒಪ್ಕೊಳ್ಳೋದಿಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು ಅಂತ. ಈ ನಡುವೆ ಮಿತ್ರರೇ, ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಒಂದು ಸುದ್ದಿ ಬಂತು. ಅದೇನು ಕೇಳಿದ್ರೆ, ಕಾಂಗ್ರೆಸ್ನ ಸಂಸದ ಇಮ್ರಾನ್ ಮಸೂದ್ ಇದಾನಲ್ಲ, ಆ ಪುಣ್ಯಾತ್ಮ ಸೋನಂ ವಾಂಗ್ಚುಕ್ ಉಪವಾಸವನ್ನ ಅಂತ್ಯ ಮಾಡಿದ್ದಕ್ಕೆ ಕಿಡಿಕಾರಿದ್ದಾನೆ. ಸರ್ಕಾರ ಮತ್ತು ಸೋನಂ ವಾಂಗ್ಚುಕ್ ನಡುವೆ ಡೀಲ್ ಆಗ್ಬಿಟ್ಟಿದೆ, ಇದು ಡೀಲ್ನಲ್ಲಿ ಅಂತ್ಯ ಆಗ್ತಾ ಇದೆ, ಇದು ಅಣ್ಣ ಪಾರ್ಟ್ 2, ಹೀಗೆಲ್ಲ ಮನಸ್ಸಿಗೆ ಬಂದಂತೆ ವಾಗ್ದಾಳಿ ಮಾಡಿದ್ದಾನೆ. ಅಲ್ಲ ಸ್ವಾಮಿ, ಉಪವಾಸ ಕೂತಿದ್ದಾತ 26 ದಿನ ಆಗಿದೆ. ಆತನಿಗೆ ಅನ್ನಿಸ್ತಾ ಇದೆ, ಇನ್ನೊಂದು ಸ್ವಲ್ಪ ದಿನ ಉಪವಾಸ ಮುಂದುವರಿಸಿದ್ದೆ ಆದ್ರೆ ನಾನು ಬದುಕುವ ಸಾಧ್ಯತೆ ಇಲ್ಲ ಅಂತ. ಪದೇ ಪದೇ ಸೋನಂ ವಾಂಗ್ಚುಕ್ ಹೇಳ್ತಾ ಇದ್ರು, ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ಹೀಗಾಗಿ ಸರ್ಕಾರ ಕೊಟ್ಟಂತಹ ಭರವಸೆಗೆ ಒಪ್ಪಿ ಮಾತುಕತೆಗೆ ಸ್ಪಂದನೆ ಕೊಟ್ಟು ಉಪವಾಸವನ್ನು ಅಂತ್ಯ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ನ ಸಂಸದ ಹೇಳ್ತಾ ಇದ್ದಾನೆ, ಇದು ಸರ್ಕಾರ ಮತ್ತು ಸೋನಂ ವಾಂಗ್ಚುಕ್ ನಡುವಿನ ಡೀಲ್. ಅಂದ್ರೆ 26 ದಿನಗಳ ಆತನ ಹೋರಾಟವನ್ನ ಇವರು ಟೋಟಲಿ ನೆಲಕ್ಕೆ ಹಾಕಿ ಸಮಾಧಿ ಮಾಡಿಬಿಟ್ರು. ಅದರ ಮೇಲೆ ಕಾಂಗ್ರೆಸ್ ಈಗ ಸೌಧ ಕಟ್ಟೋದಕ್ಕೆ ಹೊರಟಿದೆ. ನಾನು ಆರಂಭದ ದಿನದಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಕೊನೆಯಲ್ಲಿ ಬಂದು ಇದರ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಹೊರಟಿದೆ. ಹೀಗಾಗಿ ಇಲ್ಲಿ ಕ್ರೆಡಿಟ್ ವಾರ್ ಶುರುವಾಗಿದೆ ಅಂತ ಮಾತನಾಡುವಾಗ ಒಂದು ಕನಿಷ್ಠ ಸೌಜನ್ಯವಾದ್ರೂ ಬೇಡವಾ? ಕೇವಲ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿ ಇವರು ಸಂಸತ್ ಚಲೋವನ್ನ ಮಾಡಿದ್ದೇ ಆಗಿದ್ರೆ ಸರ್ಕಾರ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆತ ಉಪವಾಸ ಕೂತಿದ್ದಾನೆ, ನಾಳೆ ಆತನ ಆರೋಗ್ಯದಲ್ಲಿ ಏರುಪೇರಾಗಿ ಆತನ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ಎನ್ನುವಂತಹ ಭಯದಲ್ಲೇ ಸರ್ಕಾರ ಸ್ವಲ್ಪ ಆತಂಕಕ್ಕೊಳಗಾಗಿ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ. ಇಲ್ಲದೆ ಹೋದರೆ ಸರ್ಕಾರದವರು ತಲೆ ಕೆಡಿಸ್ಕೊಳ್ತಾ ಇದ್ರ. ಆದರೆ ಈಗ ಸೋನಂ ವಾಂಗ್ಚುಕ್ ಉಪವಾಸ ಮಾಡಿದ್ದಕ್ಕೆ ಸಿಕ್ಕಿದ್ದೇನು ಕೇಳಿದ್ರೆ ಚಿಪ್ಪು. ಮಿತ್ರರೇ, ಇಲ್ಲಿ ಇಮ್ರಾನ್ ಮಸೂದ್ ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ಅವ್ರೇನು ಕಾಯ್ತಾ ಇದ್ರು ಗೊತ್ತಾ? ಆತ ಇನ್ನೂ ಉಪವಾಸ ಮುಂದುವರಿಸಬೇಕಾಗಿತ್ತು, ಅಂತಿಮವಾಗಿ ಆತನ ಜೀವಕ್ಕೆ ಅಪಾಯ ಆಗಬೇಕಾಗಿತ್ತು. ಆಗ ಮೋದಿ ಸರ್ಕಾರಕ್ಕೆ ಸರಿಯಾಗಿ ಬಿಸಿ ಮುಟ್ತಾ ಇತ್ತು ಅಥವಾ ಸರ್ಕಾರ ಬಿದ್ದು ಹೋಗ್ತಾ ಇತ್ತು. ಇದಿಷ್ಟೇ ಇವರು ಕಾಯ್ತಾ ಇದ್ದಿದ್ದು. ಅದಾಗಲಿಲ್ಲ ಅಲ್ವಾ? ಹೀಗಾಗಿ ಹತಾಶೆಯಿಂದ ಇಂತಹ ಮಾತುಗಳು ಬರ್ತಾ ಇದ್ದಾವೆ. ಯಾವಾಗ ಸೋನಂ ವಾಂಗ್ಚುಕ್ ಉಪವಾಸವನ್ನು ಅಂತ್ಯ ಮಾಡಿದ್ರೋ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೋನಂ ಜಿ, ವೈದ್ಯರ ಸಲಹೆಯನ್ನು ಪಾಲಿಸಿ ತಮ್ಮ ದೈನಂದಿನ ಜೀವನಕ್ಕೆ ಮರಳಿ ಹಾಗೂ ಆದಷ್ಟು ಶೀಘ್ರದಲ್ಲೇ ನೀವು ಕಳೆದುಕೊಂಡಂತಹ ತೂಕವನ್ನ ಮತ್ತೆ ಪಡೆದುಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ದೇವರು ನಿಮಗೆ ಉತ್ತಮ ಆರೋಗ್ಯ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅಂತ ಪ್ರಧಾನಿ ಟ್ವೀಟ್ ಮಾಡಿ ಹೇಳ್ತಾರೆ. ಅಂದ್ರೆ ಮಿತ್ರರೇ, ನಾನು ನಿಮಗೆ ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೆ, ಈ ಇಡೀ ವಿಚಾರವನ್ನ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ತೆಗಿಬೇಕು ಅಂತ. ಸರ್ಕಾರ ಈಗ ಆ ದಿಕ್ಕಿನತ್ತ ಹೆಜ್ಜೆ ಇಡ್ತಾ ಇದೆ. ನೋಡೋಣ, ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಸರ್ಕಾರ ಮತ್ತು ಈ CJPಯ ನಡುವೆ ಮಾತುಕತೆ ಕೂಡ ಇದೆ. ಮುಂದೇನಾಗತ್ತೆ ಎಲ್ಲೋದನ್ನು ಕೂಡ ನಿಮಗೆ ವಿವರಿಸಿ ಹೇಳ್ತೀನಿ. ಈ ಇಡೀ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.